ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು, ವಿಶ್ವಗುರು, ಜಗಜ್ಯೋತಿ ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನಿಮಿತ್ತ ಭಾರತೀಯರೆಲ್ಲರಿಗೂ, ವಿಶ್ವದಲ್ಲಿರ್ತಕ್ಕಂಥ ಸರ್ವರಿಗೂ ಇವಾಗ ಈ ದಸರಾ ಹಬ್ಬದ ನಿಮಿತ್ತವಾಗಿ, ಅಂದರೆ ಮರಣವೇ ಮಹಾನವಮಿ, 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದಲ್ಲಿ ಇಡೀ ಜಗತ್ತವನ್ನೇ ಮೆಚ್ಚತಕ್ಕಂತಹ ಒಂದು ಮಹಾನ್ ತತ್ವ, ದುಡಿಯುವ ವರ್ಗದವರು ಕೂಡಿ ಕಟ್ಟಿದ ಧರ್ಮ ಲಿಂಗ ಆಯತ ಧರ್ಮ, ಅಂದರೆ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಧರ್ಮ. 770 ಜನ ಅಮರಗಣಗಳು, ಲಕ್ಷದ ಮೇಲೆ 96,000 ಶರಣರು, ಜಾತಿ ರಹಿತ ಸಮಾಜವನ್ನು ಕಟ್ಟಿದ್ರಲ್ಲ. ಆದ್ದರಿಂದ ಈ ಹಬ್ಬ ನಿಜಕ್ಕೂ ಇವತ್ತು ಭಾರತ ದೇಶದಲ್ಲಿ ನಾವು ಆಚರಣೆ ಮಾಡಬೇಕಾಗಿರ್ತಕ್ಕಂಥ ಹಬ್ಬ ನಮ್ಮ ಜಗನ್ಮಾತೆ ಜಗಜ್ಯೋತಿ ಅಕ್ಕ ಮಹಾದೇವಿರವರ ಒಂದು ತತ್ವದ ಆಧಾರದ ಮೇಲೆ ಅವರು 12ನೇ ಶತಮಾನದಲ್ಲಿ ಉಡುತಡಿ ಬಸವ ಕಲ್ಯಾಣದಿಂದ 900 ಕಿಲೋಮೀಟರ್ ಅಷ್ಟು ದೂರದಿಂದ ಅನುಭವ ಮಂಟಪಕ್ಕೆ ಬಂದು, ಆಗಿನ ಕಾಲದಲ್ಲಿ ಯಾವುದೇ ವಾಹನ ವ್ಯವಸ್ಥೆ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಬಂದು ಬಸವಣ್ಣನವರ ಬಗ್ಗೆ ಒಂದು ಗುಣಗಾನ ಮಾಡಿರ್ತಕ್ಕಂತಹ ವಚನ ಇವಾಗ ನಾನು ಹೇಳಬಯಸುತ್ತೇನೆ. ನಿರಂತರವಾಗಿ ಈ ಒಂದು 10 ದಿವಸದವರೆಗೆ ಪ್ರತಿನಿತ್ಯ ಅಕ್ಕ ಮಹಾದೇವಿರವರ ಒಂದು ವಚನವನ್ನು ಹೇಳುವ ಮೂಲಕ ಈ ಲಿಂಗಾಯತ ಧರ್ಮದ ತತ್ವವನ್ನು ನಾವು ಅರಿತುಕೊಳ್ಳೋಣ ಎಂದು ಹೇಳುತ್ತಾ, ಇವಾಗ ಒಂದು ಅಕ್ಕ ಮಹಾದೇವಿರವರ ವಚನ. ದೇವಲೋಕದವರಿಗೂ ಬಸವಣ್ಣನೇ ದೇವರು, ಮರ್ತ್ಯಲೋಕದವರಿಗೂ ಬಸವಣ್ಣನೇ ದೇವರು, ನಾಗಲೋಕದವರಿಗೂ ಬಸವಣ್ಣನೇ ದೇವರು, ಮೇರುಗಿರಿ ಮಂದರಗಿರಿ ಮೊದಲಾದವುಗಳು ಎಲ್ಲವಕ್ಕೂ ಬಸವಣ್ಣನೇ ದೇವರು. ಚನ್ನಮಲ್ಲಿಕಾರ್ಜುನ ದೇವ ಎನಗೂ ನಿಮಗೂ ಎಂಬ ಶರಣರಿಗೂ ಬಸವಣ್ಣನೇ ದೇವರು, ಬಸವಣ್ಣನೇ ದೇವರು ಎಂದು ಅನುಭವ ಮಂಟಪದಲ್ಲಿ 891 ವರ್ಷಗಳ ಹಿಂದೆ ಅಣ್ಣ ಬಸವಣ್ಣನವರ ಬಗ್ಗೆ ಅಕ್ಕ ಮಹಾದೇವಿಯರವರು ಗುಣಗಾನ ಮಾಡಿದ್ದಾರೆ. ಆದ್ದರಿಂದ ಅಕ್ಕ ಮಹಾದೇವಿ ಹೇಳುವ ಈ ವಚನದಲ್ಲಿ ಈ ಜಗತ್ತದಲ್ಲಿ ಸೃಷ್ಟಿಕರ್ತನ ಬಗ್ಗೆ ಸರಿಯಾಗಿ ಯಾರೂ ತಿಳಿಸಲಾರದ ಸಂದರ್ಭದಲ್ಲಿ ಬಸವಣ್ಣನವರು ಇಷ್ಟಲಿಂಗವನ್ನು ಕೊಡುವುದರ ಮೂಲಕ ಶರಣ ಸತಿ ಲಿಂಗಪತಿ ಎಂದು ಈ ತತ್ವ ಕೊಟ್ಟಿದ್ರಲ್ಲ. ಆದರೆ ಸೃಷ್ಟಿಕರ್ತನಿಗೂ ಬಸವಣ್ಣನೇ ದೇವರು ಎಂದು ಅವತ್ತು ಹೇಳಿದ್ರಲ್ಲ. ಆದ್ದರಿಂದ ಅಣ್ಣ ಬಸವಣ್ಣನವರ ಮುಖಾಂತರ ನಾವು ಈ ಜಗತ್ತದ ಸೃಷ್ಟಿಕರ್ತನ ಸತ್ಯವನ್ನು ತಿಳಿದುಕೊಳ್ಳಬಹುದು. ಆದ್ದರಿಂದ ಸರಳವಾಗಿರ್ತಕ್ಕಂಥ ಒಂದು ನಮ್ಮ ಹಬ್ಬ, ಇದು ನಾಡ ಹಬ್ಬ, ಮರಣವೇ ಮಹಾನವಮಿ. ಈ ತತ್ವದ ಮೂಲಕ ಲಿಂಗಾಯತರಾದವರೆಲ್ಲರೂ ಆಚರಣೆ ಮಾಡಿದ್ದೇ ಆದರೆ ಅವರ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲರೂ ಒಂದು ಒಳ್ಳೆಯ ಸತ್ಯವನ್ನು ತಿಳಿದುಕೊಂಡು ನೆಮ್ಮದಿಯಿಂದ ಬದುಕಲು ಬರುತ್ತದೆ ಎಂದು ಹೇಳುತ್ತಾ, ತಮ್ಮೆಲ್ಲರಿಗೂ ಈ ಹಬ್ಬವನ್ನು ಸರಿಯಾಗಿ ಸತ್ಯವನ್ನು ಅನಿಸಿದರೆ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಪ್ರಯೋಗ ಮಾಡಿ ನೋಡಿರಿ, ಸರಳ ಜೀವನಕ್ಕಾಗಿ ಎಂದು ಹೇಳುತ್ತಾ, 145 ಕೋಟಿ ಜನರ ಮನೆ ಮತ್ತು ಮನೆಗಳಿಗೆ ಇಂಥ ವಿಚಾರಗಳನ್ನು ತಲುಪಲಿ ಎಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಾ, ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಯಿಂದ ಶರಣವನ್ನು ಸಲ್ಲಿಸುತ್ತೇನೆ.